ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ರಿವ್ಯೂ ಮಾಡ್ಬಿಡ್ತೀನಿ ಗುರು. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋ ಇರುತ್ತೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಅಂದಾಗ ಇಲ್ಲಿ ಇಂಡಿಯಾದವರು ತುಂಬ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾದವರು ಫಸ್ಟು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೋತಾರೆ. ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಬಿಟ್ಟು ಇಲ್ಲಿ ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ಒಂದೊಳ್ಳೆ ಓಪನಿಂಗ್ ಸ್ಟಾರ್ಟ್ನ ಮಾಡಿದ್ರು. ಇಲ್ಲಿ 15 ಬಾಲ್ಗೆ 24 ರನ್ ಚೆಚ್ಚಿ ಕೆಡಿದ್ರು ಅವ್ರ ಮುಂದೆ. ಆಮೇಲೆ ಅಭಿಷೇಕ್ ಶರ್ಮಾ ಇಲ್ಲಿ ಹಾಫ್ ಸೆಂಚುರಿನ ಮಾಡಿದ್ರು. 30 ಬಾಲ್ಗೆ 55 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇವರಿಬ್ಬರು ಅಗ್ರೆಸಿವ್ನೆಸ್ ಇಂಡಿಯಾಗೆ ಸಿಕ್ಕಾಬಟ್ಟೆ ಪಾಸಿಟಿವ್ ಆಯಿತು ಅಂತ ನನಗೆ ಅನ್ನಿಸ್ತು. ಮೇನು ಸಂಜು ಸ್ಯಾಮ್ಸನ್ ಫಸ್ಟ್ ಬಾಲಿಂದಾನೇ ತುಂಬ ಚೆನ್ನಾಗಿ ರನ್ನ ಹೊಡೆಯೋದಾಗಲಿ ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ರನ್ನ ಹೊಡೆದ್ರು ಅಂತ ನನಗೇನು ಅನ್ನಿಸ್ತಿದೆ ಗುರು. ಯಾಕೆಂದರೆ ಇಲ್ಲಿ ಪವರ್ ಪ್ಲೇಲಿ ಇಂಡಿಯಾ ಯಾವಾಗ ತುಂಬ ಚೆನ್ನಾಗಿ ಆಡಿರ್ತಾರೆ, ಪಾಸಿಟಿವ್ ವೈಬಿಂದ ತುಂಬ ಚೆನ್ನಾಗಿರುತ್ತೆ ಮ್ಯಾಚ್, ಆವಾಗಲಿಂದ ತುಂಬ ಚೆನ್ನಾಗಿ ಒಂದು ಸೈಡ್ ಆಯಿತು ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಪವರ್ ಪ್ಲೇಲಿ ರನ್ನು ಹೊಡೆದಿದ್ದು ನೋಡೋದಾದರೆ ಇಲ್ಲಿ ಮಿನಿಮಮ್ಮು 70 ರನ್ ಹೊಡೆದಿದ್ರು. ಆಲ್ಮೋಸ್ಟ್ ಪವರ್ ಪ್ಲೇಲಿ 70 ರನ್ ಆದಮೇಲೆ ಅವರಿಂದ ಅಭಿಷೇಕ್ ಶರ್ಮಾನು ಔಟ್ ಆದರು, ಇಶಾನ್ ಕಿಶನ್ ಔಟ್ ಆದರು. ಆಮೇಲೆ ಇಶಾನ್ ಕಿಶನ್ನು ಸೂರ್ಯಕುಮಾರ್ ಯಾದವ್ ಇಲ್ಲಿ ಇಶಾನ್ ಕಿಶನ್ಗೆ ಮೇನ್ ಕ್ರೆಡಿಟ್ ಕೊಡಬೇಕು, ಚೆಚ್ಚಿ ಕೆಡಿದ್ರು ಅನ್ಬೋದು. 24 ಬಾಲ್ಗೆ 28 ರನ್ ಹೊಡೆದ್ರು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಂತೂ ಎಲ್ಲರಿಗಿಂತ ತುಂಬ ಚೆನ್ನಾಗಿ ಆಡಿದ್ರು ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಸೂರ್ಯಕುಮಾರ್ ಅದು ಸಿಕ್ಕಾಬಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಇಲ್ಲಿ 13 ಬಾಲ್ಗೆ 33 ರನ್ ಹೊಡೆದ್ರೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ದೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಇಶಾನ್ ಕಿಶನ್ ಜೊತೆ ಆಗಲಿ, ಹಾರ್ದಿಕ್ ಪಾಂಡ್ಯ ಜೊತೆ ಆಗಲಿ, ಅವರಿಬ್ಬರು ತುಂಬ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡೋದ್ರು. ಮಿಡಲ್ ಓವರ್ಗಳಲ್ಲಿ ಮೇನ್ ಕ್ರೆಡಿಟ್ ಕೊಡಬೇಕು ಗುರು ಸೂರ್ಯಕುಮಾರ್ ಅದಕ್ಕೆ. ಯಾಕೆ ಇಲ್ಲಿ 13 ಬಾಲ್ಗೆ 33 ರನ್ ಹೊಡೆಯೋದು ಅಷ್ಟು ಈಸಿ ಅಂತೂ ಅಲ್ಲ. ಯಾಕೆಂದರೆ ಇಲ್ಲಿ ಜಿಂಬಾಬ್ವೆ ಅವರು ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಗುರು ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಇಲ್ಲಿ ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ನು, ಸಂಜು ಸ್ಯಾಮ್ಸನ್ ಅವರಿಬ್ಬರು ವಿಕೆಟ್ ಬಿದ್ದರೂ ಏನೂ ಮ್ಯಾಟ್ರ್ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಮ್ಯಾಚ್ನ ಅವರಿಬ್ಬರೇ ತಗೊಂಡೋದ್ರು. ಮೇನ್ಲಿ ಹಾರ್ದಿಕ್ ಪಾಂಡ್ಯಗೆ ಕ್ರೆಡಿಟ್ ಕೊಡಬೇಕು ಗುರು ಅಂತ ನನಗೇನು ಅನ್ನಿಸ್ತಿದೆ. 23 ಬಾಲ್ಗೆ 50 ರನ್ ಹೊಡೆದ್ರು. 16 ಬಾಲ್ಗೆ 44 ರನ್ ಹೊಡೆದ್ರು. ಇಲ್ಲಿ ಕ್ರೆಡಿಟ್ ಕೊಡಬೇಕಿತ್ತು ಹಾರ್ದಿಕ್ ಪಾಂಡ್ಯಗೆ. ಎಲ್ಲರಿಗಿಂತ ಅವರು ರನ್ ತುಂಬ ಚೆನ್ನಾಗಿ ಹೊಡೆದ್ರು. ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು ಅಂದರೆ ಹೌದು, ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು. ಇಲ್ಲಿ ಪವರ್ ಪ್ಲೇಲಿ ಚೆನ್ನಾಗಿ ರನ್ಗಳನ್ನ ತುಂಬ ಚೆನ್ನಾಗಿ ಹೊಡೆದ್ರು. ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬರ್ತು. ಅದೇ ಅಡ್ವಾಂಟೇಜ್ ಆಯಿತು. ಮೇನು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಆಯಿತು ಇಂಡಿಯಾಗೆ. ಅದರಿಂದ ಇಲ್ಲಿ 256 ರನ್ ಹೊಡೆದ್ರು. ಒಟ್ಟಿನಲ್ಲಿ 256 ರನ್ ಹೊಡಿತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಟೇ ಇರಲಿಲ್ಲ. ಮಿನಿಮಮ್ 200 ಹೊಡಿಬೇಕು ಅಂದ್ಕೊಂಡಿದ್ದೆ. 256 ರನ್ನ ಜಾಸ್ತಿನೇ ಹೊಡೆದ್ರು. 4 ವಿಕೆಟ್ ಕಳ್ಕೊಂಡ್ರು. 20 ಓವರ್ಗೆ 56 ರನ್ ಹೊಡೆದ್ರು. ಒಟ್ಟಿನಲ್ಲಿ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಅದರಿಂದ ಅಡ್ವಾಂಟೇಜ್ ಆಯಿತು. ಒಟ್ಟಿನಲ್ಲಿ ಜಿಂಬಾಬ್ವೆ ಅವರು ಒಂಚೂರು ಟಕ್ಕರ್ ಕೊಟ್ಟರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರು, ಏನು ಮ್ಯಾಟ್ರ್ ಆಗಲಿಲ್ಲ. ಜಿಂಬಾಬ್ವೆ ಒಟ್ಟಿನಲ್ಲಿ ಕೈ ಚೆಲ್ಲಿದ್ರು ಅಂದರೆ ಹೌದು ಕೈ ಚೆಲ್ಲಿದ್ರು. ಒಟ್ಟಿನಲ್ಲಿ ಕ್ವಾಲಿಟಿ ಟೀಮ್ ಅಂತ ಅನ್ನಿಸ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನ್ ಗುರು 256 ರನ್ನ ಚೇಸ್ ಮಾಡೋಕ್ಕೆ ಕೊಟ್ಟರು ಒಟ್ಟಿನಲ್ಲಿ ಜಿಂಬಾಬ್ವೆಗೆ ಇಂಡಿಯಾದವರು. ಜಿಂಬಾಬ್ವೆ ಅವರು 256 ರನ್ನ ಚೇಸ್ ಮಾಡೋಕ್ಕೆ ಬಂದಿದ್ದವರು. ಒಟ್ಟಿನಲ್ಲಿ ಪವರ್ ಪ್ಲೇಲಿ ಏನು ವಿಕೆಟು ಕಳ್ಕೊಳ್ಳಿಲ್ಲ, ರನ್ನು ಹೊಡಿಲಿಲ್ಲ ಅಂತ ಹೇಳ್ಕೊಳ್ಳೋ ರನ್ ಅಂತೂ ಮಿನಿಮಮ್ 50 ರನ್ನು ಹೊಡೆಯೋಕ್ಕೆ ತದಾಡಿಸಿದ್ರು. ಒಟ್ಟಿನಲ್ಲಿ 50 ರನ್ ಹೊಡೆಯೋಕ್ಕೂ ತದಾಡಿಸಿದ್ರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಕ್ವಾಲಿಟಿ ಇತ್ತು. ಮೇನು ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ಓವರ್ ಮಾಡಿದ್ರು. ವಿಕೆಟ್ ಅಂತೂ ಯಾರು ಬಾಲ್ ಟು ಬಾಲ್ ರನ್ ಹೊಡೆದ್ರು ಹೊರತು ಪವರ್ ಪ್ಲೇ 6-4 ಅಂತೂ ಬರಲಿಲ್ಲ. ಒಟ್ಟಿನಲ್ಲಿ ಈ ಮ್ಯಾಚ್ ಅಂತೂ ಜಿಂಬಾಬ್ವೆ ಅವರು ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಳ್ಳಿಲ್ಲ. ಕೊನೆಗೂ ಗೆಲ್ಲಕ್ಕೂ ಆಗಲಿಲ್ಲ. ಒಟ್ಟಿನಲ್ಲಿ ಮಿಡಲ್ ಓವರ್ಗಳಲ್ಲಿ ಒಂಚೂರು ಜಿಂಬಾಬ್ವೆ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಒಟ್ಟಿನಲ್ಲಿ ಲಾಸ್ಟ್ವರೆಗೂ 98 ರನ್ ಹೊಡೆದ್ರು ಜಿಂಬಾಬ್ವೆ ಬ್ಯಾಟಿಂಗ್ ಕಡೆಯವರು ಒಬ್ಬರು. ಒಟ್ಟಿನಲ್ಲಿ ನಾನೇನು 100 ರನ್ ಹೊಡಿತಾರ ಅಂತ ಅಂದ್ಕೊಂಡಿದ್ದೆ. 100 ರನ್ ಹೊಡಿಲಿಲ್ಲ, 100 ರನ್ ಏನು ಹೊಡಿಲಿಲ್ಲ. ಒಟ್ಟಿನಲ್ಲಿ 50 ಬಾಲ್ಗೆ 98 ರನ್ ಹೊಡೆದ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಇಷ್ಟು ಚೆನ್ನಾಗಿ ಬ್ಯಾಟಿಂಗು ಬೌಲಿಂಗ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ವಿಚಾರದಲ್ಲಿ ನೋಡೋದಿದ್ರೆ ಇಲ್ಲಿ ಟೀಮಲ್ಲಿ ಚೇಂಜಸ್ ಇತ್ತು ಗುರು. ಇಲ್ಲಿ ಜಸ್ಪ್ರೀತ್ ಬೂಮ್ರಾನ ಆಡಿಸ್ರು ಅಂದರೆ ಹೌದು ಆಡಿಸಿದ್ರು. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರ ಅಂದರೆ ಒಂದು ಲೆವೆಲ್ಗೆ ರನ್ನ ಏನು ಹೊಡೆಸ್ಕೊಳ್ಳಿಲ್ಲ. ಮೇನು ವರುಣ್ ಚಕ್ರವರ್ತಿ ರನ್ನು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಇಲ್ಲಿ ಮೇನು ಶಿವಮ್ ದುಬೆ ಅಂತೂ ನೆಕ್ಸ್ಟ್ ಲೆವೆಲ್ ಆಡಕ್ಕೆ ಹೋಗಿ ಇಲ್ಲಿ ಎರಡು ಓವರ್ಗೆ 46 ರನ್ ಹೊಡೆದ್ರು. ಒಟ್ಟಿನಲ್ಲಿ 1 ಓವರಲ್ಲಿ 20 ರನ್ ಕೊಟ್ಬಿಟ್ರು ಗುರು. ಸಿಕ್ಕಾಪಟ್ಟೆ ನೋ ಬಾಲ್ ಮಾಡಿದ್ರು, ಸಿಕ್ಕಾಪಟ್ಟೆ ವೈಡ್ಗಳನ್ನ ಮಾಡಿದ್ರು. ಒಟ್ಟಿನಲ್ಲಿ ಅಲ್ಲೇ ಟೈಮು ಒಂಚೂರು ಲ್ಯಾಗ್ ಹೊಡೀತು, ಮತ್ತು ಮ್ಯಾಚ್ ಲ್ಯಾಗ್ ಹೊಡೀತು. ಒಟ್ಟಿನಲ್ಲಿ
ಏನು ಗುರು ಒಂದು ಟೈಮಲ್ಲಿ ಜಿಂಬಾಬ್ವೆ ಅವ್ರು ಗೆದ್ದುಬಿಡ್ತಾರೆ ಇವರಿಂದನೇ ಅಂತ ನೆಕ್ಸ್ಟ್ ಲೆವೆಲ್ಗೆ ಆಗೋ ಮೂಮೆಂಟ್ಗಳು ಇರ್ತಿತ್ತು. ಆದರೆ ಇಲ್ಲಿ ಅಭಿಷೇಕ್ ಶರ್ಮಾ ಕ್ರೂಷಿಯಲ್ ವಿಕೆಟ್ಗಳಲ್ಲಿ ಕ್ರೂಷಿಯಲ್ ಟೈಮಲ್ಲಿ ಕ್ರೂಷಿಯಲ್ ಲಾಸ್ಟ್ ಓವರಲ್ಲಂತೂ ಅವ್ರುಗಳು ತುಂಬ ಚೆನ್ನಾಗಿ ವಿಕೆಟ್ನ ತೆಗೆದ್ರು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಮಿನಿಮಮ್ 3 ಓವರ್ ಹಾಕಿದ್ರು. ಒಟ್ನಲ್ಲಿ 3 ಓವರ್ ಹಾಕಿದ್ರು. ಜಸ್ಪ್ರೀತ್ ಬುಮ್ರಾನು 3 ಓವರ್ ಹಾಕಿದ್ರು. ಒಟ್ನಲ್ಲಿ ಇವರಿಬ್ರು ಸೇಮ್ ರನ್ ಹೊಡ್ಸ್ಕೊಂಡ್ರು, ಸೇಮ್ ಓವರ್ಗಳನ್ನ ಆಡಿದ್ರು. ಒಟ್ನಲ್ಲಿ ಏನು ಮ್ಯಾಟ್ರ್ ಆಗಲಿಲ್ಲ. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಟನ ಆಡಿದ್ರು, ವಿಕೆಟ್ನ ಮಾತ್ರ ತೆಗಿಲಿಲ್ಲ. ಮೇನು ಇಲ್ಲಿ ಹರ್ಷದೀಪ್ ಸಿಂಗ್ಗೆ ಕ್ರೆಡಿಟ್ ಕೊಡಬೇಕು. 3 ಕ್ರೂಷಿಯಲ್ ವಿಕೆಟ್ಗಳನ್ನ ತೆಗೆದುಕೊಟ್ರು. ಅವರು 100 ರನ್ ಹೊಡೆಯೋಕ್ಕೆ ಬಿಡಲಿಲ್ಲ ಗುರು. ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಓವರ್ಗಳನ್ನ ತುಂಬ ಚೆನ್ನಾಗಿ ತಗೊಂಡೋದ್ರು. ಒಟ್ನಲ್ಲಿ ಇಂಡಿಯಾ 10 ಓವರ್ಗೆ 100 ರನ್ ಮಾಡಿದ್ರು. ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿ ಇಷ್ಟು ಹೊಡಿಬೇಕಿತ್ತು ಗುರು ಅಂದಾಗೆಲ್ಲ ವಿಕೆಟ್ಗಳನ್ನ ತಕ್ಕೊಟ್ಟು ಇಂಡಿಯಾ ಮ್ಯಾಚನ್ನು ತಗೊಂಡೋಗಿ ಟರ್ನ್ ಓವರ್ ಆಗಿದೆ ಅಲ್ಲಿ. ಒಟ್ಟಲ್ಲಿ ಹರ್ಷದೀಪ್ ಸಿಂಗ್ಗೆ ಕ್ರೆಡಿಟ್ ಕೊಡಬೇಕು ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ವರುಣ್ ಚಕ್ರವರ್ತಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ. ಅವರಂತೂ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ನಲ್ಲಿ ಅವರಿಂದ ಹಿಂಗೆ ರನ್ನ ಹೊಡೆಸ್ಕೊಂಡು ವಿಕೆಟ್ನ ತೆಗಿಯೋ ಬದಲು ಅವ್ರನ್ನ ಆಡಿಸಿರೋದೇ ಒಳ್ಳೆಯದು ಅಂತ ನನ್ನ ಪ್ರಕಾರ ಅನ್ನಿಸ್ತಿದೆ. ಅವ್ರ ಬದಲು ಕುಲ್ದೀಪ್ ಯಾದವ್ನ ಆಡಿಸ್ಬೋದಿತ್ತು. ಇಲ್ಲಿ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಟ್ರು. ಇವ್ರಿಗೆ ಎಷ್ಟೇ ಚಾನ್ಸ್ ಕೊಟ್ಟರು ಇವರು ಏನು ಯೂಸ್ ಮಾಡ್ಕೋತಿಲ್ಲ. ಮಿನಿಮಮ್ 2 ಮ್ಯಾಚಲ್ಲೂ ರನ್ನ ಹೊಡೆಸ್ಕೊಂಡು ವಿಕೆಟ್ ತೆಗಿತಿದ್ದಾರೆ. ಇವರು ರನ್ ಕೊಡದೇನೆ ಇವರು ವಿಕೆಟ್ ತೆಗಿತಿಲ್ಲ ಗುರು ಅಂತ ನನಗೇನೋ ಅನ್ನಿಸ್ತಿದೆ. ಅಲ್ಲಿ ಅಕ್ಷರ್ ಪಟೇಲು ಒಂದು ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ ಅನ್ಬೋದು. ಯಾಕೆಂದರೆ ಅವರು ರನ್ನ ಹೊಡೆಸ್ಕೊಂಡ್ರು ಇವರು ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಮಾತ್ರ ಹೊಡೆಸ್ಕೋತಾರೆ. ವರುಣ್ ಚಕ್ರವರ್ತಿ ಎಲ್ಲ ಟೈಮಲ್ಲಿ ರನ್ನ ಹೊಡೆಸ್ಕೊಂಡು ಮ್ಯಾಚ್ನ ಸೋಲೋ ಮೂಮೆಂಟಿಗೆ ತಗೊಂಡು ಹೋಗೋದೇ ಅವರು ಅಂತ ನನಗೇನು ಅನ್ನಿಸ್ತಿದೆ. ಹಿಂಗೆ ಆದರೆ ಇವರು ಟೀಮಲ್ಲಿ ಉಳಿಯೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ಶಿವಮ್ ದುಬೆಗೂ ರನ್ ಹೊಡೆಸ್ಕೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟೆ ಹೈಯೆಸ್ಟ್ ರನ್ ಹೊಡೆಸ್ಕೊಂಡೆ ಇವರು ಅನ್ಬೋದು. 46 ರನ್ ಹೊಡೆಸ್ಕೊಂಡ್ರು. 2 ಓವರ್ಗೆ 20 ಓವರ್ ರನ್ ಕೊಟ್ಟರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗಲ್ಲಿ ಒಂಚೂರು ಸ್ಟ್ರಗಲ್ ಪಡ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿದೆ. ಇದೇ ಕ್ರೂಷಿಯಲ್ ವಿಕೆಟಲ್ಲಿ ಜಿಂಬಾಬ್ವೆ ಬದಲು ವೆಸ್ಟ್ ಇಂಡೀಸ್ ಅವ್ರು ಇದ್ದಿದ್ರೆ ಏನಾದ್ರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರ್ತಿತ್ತು. ಆದರೆ ಹೌದು ಒಂಚೂರು ಬುಡಕ್ಕೆ ತೊಗೊಂಡೋಗಿ ಮ್ಯಾಚನ್ನು ಎಂಡ್ ಮಾಡ್ತಿರ್ತು. ಜಿಂಬಾಬ್ವೆ ವೆಸ್ಟ್ ಇಂಡೀಸ್ ಅವರು ಮ್ಯಾಚ್ ಅಂತೂ ಗೆಲ್ಲೋಕ್ಕೆ ಸಾಧ್ಯನೇ ಇರಲಿಲ್ಲ. ಒಟ್ಟಲ್ಲಿ ಇಂಡಿಯಾ ಬೌಲಿಂಗ್ ಒಂಚೂರು ಗಮನ ವಹಿಸಬೇಕು. ಫೀಲ್ಡಿಂಗ್ ವಿಚಾರದಲ್ಲೂ ಅಷ್ಟೇ ಒಂಚೂರು ತೀರಾ ವರ್ಸ್ಟಾಗಿ ಆಡ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ 78 ರನ್ಗಳ ಭರ್ಜರಿ ಜಯ. ಒಟ್ನಲ್ಲಿ ಕ್ವಾಲಿಫೈ ಆಗಬೇಕಂದ್ರೆ ಮಿನಿಮಮ್ 2 ಮ್ಯಾಚಲ್ಲಿ 2ಕ್ಕೂ ಗೆಲ್ಲಬೇಕು ಗುರು. ಜಿಂಬಾಬ್ವೆ ವಿರುದ್ಧ ಗೆದ್ದಿದ್ದು ಓಕೆ, 78 ರನ್ನಿಂದ ಗೆದ್ದರು. ಈಗ ಬರೋ ವೆಸ್ಟ್ ಇಂಡೀಸ್ ಮ್ಯಾಚ್ ವಿರುದ್ಧ ಗೆಲ್ಲೇಬೇಕಷ್ಟೆ. ನಾನು ಹೇಳೋದಷ್ಟೇ, ಇವ್ರು ಗೆಲ್ಲಬೇಕು. ಮಿನಿಮಮ್ 50 ರನ್ನಿಂದ ಗೆಲ್ಲಲೇಬೇಕು, 70 ರನ್ನಿಂದ ಗೆಲ್ಲಬೇಕು ಅನ್ನೋದಕ್ಕಿಂತ ಮೂಮೆಂಟು ಗೆಲ್ಲೇಬೇಕಷ್ಟೆ. ಗೆಲ್ಲಿಲ್ಲ ಅಂದರೆ ಒಂದೇ ಮಾರ್ಗ, ಬರಬೇಕಷ್ಟೆ. ಮ್ಯಾಚ್ ಮುಗೀತು, ವರ್ಲ್ಡ್ ಕಪ್ ಮುಗೀತು ಅಂದ್ಕೊಂಡು ಬರಬೇಕು. ಇನ್ನು ಮಿಕ್ತವ್ರು ಯಾರು ಇರ್ತಾರೆ ಅವರು ವರ್ಲ್ಡ್ ಕಪ್ನ ಮ್ಯಾಚ್ನ ಗೆದ್ದುಕೊಂಡು ಹೋಗ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಲ್ಲಿ ಜಿಂಬಾಬ್ವೆ ಅವ್ರ ಸಿಕ್ಕಾಬಿಟ್ರೆ ಕ್ರೂಷಿಯಲ್ ಮ್ಯಾಚ್ ಗುರು ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ 78 ರನ್ಗಳ ಭರ್ಜರಿ ಜಯ. ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸಂಜು ಸ್ಯಾಮ್ಸನ್ ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ಆಡಿದ್ರು. ಇಂಡಿಯಾ ಬ್ಯಾಟಿಂಗು ತುಂಬ ಅಡ್ವಾಂಟೇಜ್ ಆಯಿತು. ಒಟ್ನಲ್ಲಿ ಇಂಡಿಯಾ ಬೌಲಿಂಗ್ಗೆ ಒಟ್ನಲ್ಲಿ ಬೂಮ್ರಾ ಒಂದು ಹಾಫ್ ಡೇ ಅನ್ನೋದಕ್ಕಿಂತ ವಿಕೆಟ್ಗಳು ತೆಗಿತಿಲ್ಲ. ಓವರ್ಗಳ ತುಂಬ ಚೆನ್ನಾಗಿ ಮಾಡಿದ್ರು. ಓವರ್ಗಳನ್ನ ಇವರು ಮುಗಿಸ್ತಾರ ಇಲ್ಲೋ ಅಂದರೆ ಹೌದು ಕೊಟ್ಟೇ ಕೊಡ್ತಾರೆ. ಒಟ್ನಲ್ಲಿ ಜಿಂಬಾಬ್ವೆ ಒಂದೊಳ್ಳೆ ಕ್ವಾಲಿಟಿ ಟೀಮ್ ಅಂತ ಅನ್ನಿಸ್ತಿದೆ ಗುರು. ಒಟ್ನಲ್ಲಿ ಕ್ವಾಲಿಟಿ ಟೀಮ್ಗಿಂತ ಇಲ್ಲಿ ಜಿಂಬಾಬ್ವೆ ಮಿನಿಮಮ್ 200 ಒಳಗೆ ಹೊಡೆದಿದ್ರೆ ಇಂಡಿಯಾದವರು ಜಿಂಬಾಬ್ವೆ ಅವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಕ್ಯಾಪ್ಟನ್ಸಿನ ಮಾಡಿಕೊಂಡು ಒಟ್ನಲ್ಲಿ ಬ್ಯಾಟಿಂಗಲ್ಲಾಗಲಿ ಕ್ಯಾಪ್ಟನ್ಸಿ ಆಗಲಿ ಯಾರನ್ನ ಯಾವ ಮೂಮೆಂಟಲ್ಲಿ ಆಡಿಸ್ಬೇಕು, ಯಾವ ಟೀಮಲ್ಲಿ ಯಾವಾಗ ಬ್ಯಾಟಿಂಗ್ ಆಡಿಸ್ಬೇಕು, ಬೌಲಿಂಗ್ ಆಡಿಸ್ಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಈ ಮ್ಯಾಚಲ್ಲಿ ಗೆದ್ದವರೆ. ಒಟ್ಟಲ್ಲಿ ಇಂಡಿಯಾ ತುಂಬ ಚೆನ್ನಾಗಿ ಕೊಟ್ಟೋಗರು. ಮೇನ್ ಅಭಿಷೇಕ್ ಶರ್ಮಾಗೆ ಕ್ರೆಡಿಟ್ ಕೊಡಬೇಕು. ಯಾಕೆಂದರೆ ಎಲ್ಲ ಮ್ಯಾಚಲ್ಲಿ ಅವರು ದಡ ಬುಡ ಆಡ್ಕೊಂಡು ಬರ್ತಿದ್ರು. ಹೊತ್ತು ಈ ಮ್ಯಾಚಲ್ಲಿ ಒಂಚೂರು ನಾರ್ಮಲ್ ಕ್ರಿಕೆಟ್ ಶಾಟ್ ಹೊಡ್ಕೊಂಡು ಒಂಚೂರು ತಾಳ್ಮೆ ಆಟ ಆಡಿದ್ರು ಒಟ್ಟಿನಲ್ಲಿ ಅಂತ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ 78 ರನ್ಗಳ ಭರ್ಜರಿ ಜೈ. ಇನ್ನೊಂದು ಮ್ಯಾಚ್ ಇದೆ, ಆ ಮ್ಯಾಚ್ ಅಂತೂ ಗೆಲ್ಲೇಬೇಕು. ಈ ಮ್ಯಾಚ್ ಅಂತೂ ಗೆದ್ದರು. ಒಟ್ಟಿನಲ್ಲಿ ಸಿಗುವ ಪ್ರಿವ್ಯೂ ವಿಡಿಯೋದಲ್ಲಿ. ಒಟ್ನಲ್ಲಿ ಪ್ರಿವ್ಯೂ ವಿಚಾರದಲ್ಲಿ ನೋಡಿದ್ರೆ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಈ ಮ್ಯಾಚ್ ಕೋಲ್ಕತ್ತಲ್ಲಿ ನಡೆಯುತ್ತೆ. ಒಟ್ನಲ್ಲಿ ಅಡ್ವಾಂಟೇಜ್ ಇರುತ್ತೆ ಅಂದರೆ ಇಂಡಿಯಾ ಹೋಮ್ ಗ್ರೌಂಡ್ ಅಡ್ವಾಂಟೇಜು ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 210 ಹೊಡಿಲೇಬೇಕು. 210 ಹೊಡಿಲಿಲ್ಲ ಅಂದರೆ ಒಟ್ಟಿನಲ್ಲಿ ಇಂಡಿಯಾಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾರು ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ತೊಗೊಂಡ್ರು ಅಷ್ಟೇ, ಇಲ್ಲಿ ಇಂಡಿಯಾ ಬ್ಯಾಟಿಂಗ್ ತೊಗೊಂಡ್ರು ಅಷ್ಟೇ. ಮಿನಿಮಮ್ 200 ಹೊಡಿಲೇಬೇಕು ಗುರು. 200 ಹೊಡಿಲಿ ಅಂದರೆ ಒಟ್ಟಿನಲ್ಲಿ ಕಷ್ಟ ಆಗುತ್ತೆ. ಇದು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಪಿಚ್ ಇರುತ್ತೆ ಗುರು. ಬೌಲಿಂಗ್ ಪಿಚ್ ಅಂತೂ ಇಲ್ಲವೇ ಇಲ್ಲ.
ಸ್ಪಿನ್ನಿಂಗೇ ಒಂಚೂರು ಕಷ್ಟ ಆಗುತ್ತೆ. ಸ್ಪೀಡ್ ಬೌಲರ್‌ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜು. ಒಟ್ನಲ್ಲಿ ಇಲ್ಲಿ ಯಾರು ದಡ ಬುಡ ಆಟ ಆಡ್ತಾರೆ, ಒಂಚೂರು ಟುಕು ಟುಕು ಆಟ ಆಡ್ತಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರುತ್ತೆ. ಒಟ್ನಲ್ಲಿ ಮೇನ್ ಅಭಿಷೇಕ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್‌ಪೆಕ್ಟೇಷನ್ ಇರುತ್ತೆ. ಅವರು ಈ ಮ್ಯಾಚ್‌ನ ಆಡಿಸಿ ಒಂದೇ ಶೋಲ್ಡ್ರಲ್ಲಿ ತಗೊಂಡೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಯಾಕೆಂದರೆ ಇಲ್ಲಿ ಈ ಜಿಂಬಾಬ್ವೆ ವಿರುದ್ಧ ಆಡಿದ ಮ್ಯಾಚಲ್ಲಿ ಒಂಚೂರು ಅಭಿಷೇಕ್ ಶರ್ಮಾಗೆ ಸಿಕ್ಕಾಪಟ್ಟೆ ಒಂಚೂರು ಹೇಳಿದ್ದಾರೆ ಬುದ್ಧಿವಾದನ. ಯಾಕೆಂದರೆ ಒಂಚೂರು ಗುರು ನೀನು ದಡ ಬುಡ ಆಟ ಆಡಬೇಡ, ಕುಟು ಕುಟು ಆಡಿಕೊಂಡು ಯಾವಾಗ ಬೇಕು ಅವಾಗ ರನ್ ಮಾತ್ರ ಹೊಡಿ. ಸಿಕ್ಕಾಪಟ್ಟೆ ಎಲ್ಲ ಓವರಲ್ಲಿ ದಡ ಬುಡ ಆಟ ಆಡೋಕೆ ಹೋದರೆ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾ ಇದು ಬೌಲಿಂಗ್ ಪಿಚ್ ಅಂದರೆ ಹೌದು ಸಿಕ್ಕಾಪಟ್ಟೆ ಬೌಲಿಂಗ್ಗೆ ಇಲ್ಲಿ ಯಾರ ಕೈಲಾಗಲಿ ಇಲ್ಲಿ ಸ್ಪೀಡ್ ಬೌಲಿಂಗ್ ಆಗಲಿ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಸ್ಪಿನ್ನಿಂಗ್ಗೆ ಅಂತ ಯೂಸ್ಫುಲ್ ಅಂತ ಇಲ್ಲವೇ ಇಲ್ಲ. ಬ್ಯಾಟಿಂಗ್ ಪಿಚ್ಚಲ್ಲಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಇಲ್ಲಿ ಮಿನಿಮಮ್ 200 ಸ್ಕೋರ್ ಹೊಡಿಲೇಬೇಕು. 200 ಹೊಡಿಲಿಲ್ಲ ಅಂದರೆ ಒಂಚೂರು ಕಷ್ಟ ಆಗುತ್ತೆ ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ನಲ್ಲಿ ಈ ಮ್ಯಾಚ್ ಅಂತೂ ಇಂಡಿಯಾ ಗೆಲ್ಲಿಲ್ಲ ಅಂದರೆ ಕ್ವಾಲಿಫೈ ಆಗಲ್ಲ, ಏನೂ ಆಗಲ್ಲ ಗುರು ಅಷ್ಟೇ ಅಂತ ನನಗೇನು ಅನ್ನಿಸ್ತಿದೆ ಗುರು. ಅನ್ಸೋದೇನು 100% ಗೆಲ್ಲಿಲ್ಲ ಅಂದರೆ ಈ ಮ್ಯಾಚು ರಿಟರ್ನ್ ಟಿಕೆಟ್ ಬುಕ್ ಮಾಡಬೇಕಷ್ಟೇ ಗುರು. ಒಟ್ನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಅಭಿಷೇಕ್ ಶರ್ಮಾ ಇರ್ತಾರೆ, ಸಂಜು ಸ್ಯಾಮ್ಸಂಗ್ ಇರ್ತಾರೆ. ಸಂಜು ಸ್ಯಾಮ್ಸಂಗ್ ಅಂತೂ 100% ಹಾಕ್ಕೊಂಡೇ ಹಾಕಿರ್ತಾರೆ. ಇಲ್ಲಿ ಸೂರ್ಯಕುಮಾರ್ ಯಾದವ್ ಇರ್ತಾರೆ ಅಂದರೆ ಹೌದು ಕ್ಯಾಪ್ಟನ್ಸಿಯಾಗಿ ಅವರೇ ಇದ್ದೇ ಇರ್ತಾರೆ ಗುರು. ಅವ್ರನ್ನ ಹಾಕೊಳ್ಳದೆ ಇರೋಕ್ಕಾಗುತ್ತೆ. ಇಲ್ಲಿ ತಿಲಕ್ ವರ್ಮಾ ಇರ್ತಾರೆ. ತಿಲಕ್ ವರ್ಮಾ ಒಂಚೂರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ವರುಣ್ ಚಕ್ರವರ್ತಿನ ಅವ್ರ ಜಾಗಕ್ಕೆ ಇಲ್ಲಿ ಕುಲ್ದೀಪ್ ಯಾದವ್ನ ಹಾಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಹೇಳಿದ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ನೂ ಹಾಕೋಬೋದು. ಒಟ್ಟಿನಲ್ಲಿ ಟೀಮಲ್ಲಿ ಯಾರನ್ನ ಚೇಂಜ್ ಮಾಡ್ತಾರೆ ಹೇಳೋಕ್ಕೆ ಆಗಲ್ಲ. 99% ಯಾರನ್ನ ಯಾವಾಗಾದ್ರೂ ಚೇಂಜ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಯಾಕೆ ಅಂದರೆ ಇದು ಮಿನಿಮಮ್ ಒಂದು ಮ್ಯಾಚ್ ಆಡಬೇಕು. ಸೆಮಿಫೈನಲ್ ಬೇರೆ. ಮಿನಿಮಮ್ ಈ ಮ್ಯಾಚ್ನ ಗೆಲ್ಲೇಬೇಕು ಗುರು. ಈ ಮ್ಯಾಚ್ ಗೆಲ್ಲಿಲ್ಲ ಅಂದರೆ ಮನೆಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ತಿರ್ಬೇಕು. ಇಂಡಿಯಾದಲ್ಲಿ ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಆಡ್ತಾರೆ, ಜಸ್ಪ್ರೀತ್ ಬೂಮ್ರಾ ಆಡ್ತಾರೆ, ಹರ್ಷದೀಪ್ ಸಿಂಗ್ ಆಡ್ತಾರೆ, ಅಕ್ಷಯ್ ಪಟೇಲ್ನ ಆಡ್ತಾರೆ. ಒಟ್ನಲ್ಲಿ ಅಕ್ಷಯ್ ಪಟೇಲ್ ಇವ್ರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ತಗೋತಿದ್ದಾರೆ. ಯಾಕೆಂದರೆ ಯಾವಾಗ ವಿಕೆಟ್ಗಳು ಬೀಳ್ತಿರಲ್ಲ, ಔಟ್ ಆಗ್ತಿರಲ್ಲ, ಆಗ ಅವ್ರ ಕೈಲಿ ಬೌಲಿಂಗ್ ಮಾಡಿಸಿ ವಿಕೆಟ್ ತೆಗಿಯೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇಂಡಿಯಾಗೆ ಅಡ್ವಾಂಟೇಜ್ ಇದೆ. ಮೇನು ರಿಂಕು ಸಿಂಗ್ ಹಾಕೋತಾರೆ ಅಂದರೆ ಒಂಚೂರು ಡೌಟು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಇವರು ಕೋಲ್ಕತ್ತಲ್ಲಿ ಇರೋ ಅಡ್ವಾಂಟೇಜ್ನ ಅವರು ಕೋಲ್ಕತ್ತಾ ಟೀಮಲ್ಲಿ ಇರೋ ಅಡ್ವಾಂಟೇಜ್ನ ಇವ್ರು ಹಾಕೋತಾರೆ. ಒಂಚೂರು ಕಷ್ಟ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇದು ಜಿ ಗುರು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಜಿ ಅಂದರೆ ಗೌತಮ್ ಗಂಭೀರ್, ನೀವೇನು ಅನ್ಕೋಬೇಡಿ. ಒಟ್ಟಿನಲ್ಲಿ ಟೀಮಲ್ಲಿ ಟೋಟಲಾಗಿ ಇಷ್ಟು ಜನ ಇರ್ತಾರೆ. ಮೇನು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ಗು ಇವರಿಬ್ಬರು ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರೆ ಟೀಮು ಹಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಟ್ಟಿನಲ್ಲಿ ಈಗ ಜಿಂಬಾಬ್ವೆ ವಿರುದ್ಧ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದೆ. ತುಂಬ ಎನರ್ಜಿಯಿಂದ ಕಾಣ್ತಿದೆ ಟೀಮ್ ಇಂಡಿಯಾ. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಮೇನು ಸೂರ್ಯಕುಮಾರ್ ಯಾದವ್ ಯಾವಾಗ ಯಾರನ್ನ ಆಡಿಸ್ಬೇಕು ಅವ್ರನ್ನ ಆಡಿಸ್ಬೇಕು. ಯಾವಾಗಲೂ ಯಾರನ್ನೂ ಆಡಿಸೋದಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ವರುಣ್ ಚಕ್ರವರ್ತಿ ಮೇಲೆ ನಿಗಾ ಇಟ್ಟಿರಬೇಕು. ಅವರು ಯಾವಾಗ ರನ್ನ ಫ್ಲೋ ಮಾಡಿಸ್ಬಿಡ್ತಾರೆ, ಯಾವಾಗ ರನ್ನ ಓಡಿಸ್ಕೋತಾರೆ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾಗೂ ಒಂಚೂರು ನಿಗಾ ಇಡಬೇಕು. ಅವರು ಯಾವಾಗ ರನ್ನ ಓಡಿಸ್ಕೋತಾರೆ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಶಿವಮ್ ದುಬೆ ಮೇಲೆ ಬೌಲಿಂಗಲ್ಲಿ ಒಂಚೂರು ಬ್ಯಾಟಿಂಗಲ್ಲಿ ಚಾನ್ಸ್ ಸಿಗಲ್ಲ ಅಂತ ಇವರು ಬ್ಯಾಟಿಂಗಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂತ ಬೌಲಿಂಗಲ್ಲಿ ಇವ್ರನ್ನ ಕೊಡ್ತಾರೆ. ಆಗ ಸಿಕ್ಕಾಪಟ್ಟೆ ರನ್ನ ಹೊಡ್ಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ. ಒಂಚೂರು ನಿಗಾ ವಹಿಸ್ಬೇಕು ಶಿವಮ್ ದುಬೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ತೀರಾ ಕಷ್ಟ ಆಗುತ್ತೆ. ಬೌಲಿಂಗ್ ವಿಚಾರದಲ್ಲಿ ಇಂಡಿಯಾ ಒಂಚೂರು ನಿಗಾ ವಹಿಸು ಗುರು. ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಟೋಟಲಾಗಿ ಇಂಡಿಯಾ ಟೀಮಲ್ಲಿ ಇಷ್ಟು ಜನ ಇರ್ತಾರೆ. ಒಟ್ಟಿನಲ್ಲಿ ಟೀಮು ಯಾವಾಗ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಇವರು ಟೀಮಲ್ಲಿ ಚೇಂಜ್ ಮಾಡ್ಕೊಂಡು ತಗೊಬಂದ್ರೆ ಏನೋ ಆಶ್ಚರ್ಯ ಪಡೋ ಚಾನ್ಸಸ್ ಇಲ್ಲ ಗುರು ಅಂತ ನನಗೇನೋ ಕಾಣ್ತಿದೆ ಗುರು. ಒಟ್ಟಲ್ಲಿ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸ್ಟಾರ್ಟ್ ನೋಡೋದಾದ್ರೆ ಇಲ್ಲಿ ಇವರು 2016ರಲ್ಲಿ ಡೈರೆಕ್ಟ್ ಫೈನಲ್ ಆಡೋರೆ. ಆಗ ಇಂಡಿಯಾ ಸೋತವ್ರೆ ಗುರು. ಅದು ಧೋನಿ ಕ್ಯಾಪ್ಟನ್ಸಿಲಿ ಸೋತವ್ರೆ. ಲಾಸ್ಟ್ ಓವರ್ ನಾನೇ ಗಮನಿಸಿದ್ದೀನಿ. ಆಗ ವಿರಾಟ್ ಕೊಹ್ಲಿ ಅವರು ಬೌಲಿಂಗ್ ಮಾಡಿ ಇಂಡಿಯಾನ ಬೇಗನೆ ಸೋಲಿಸಿದ್ರು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಆಗ ಡೈರೆಕ್ಟ್ ಮ್ಯಾಚಲ್ಲಿ ಗೆದ್ದು ಒಟ್ಟಿನಲ್ಲಿ ಇಂಡಿಯಾ ಆವಾಗ ಒಂಚೂರು ಕ್ರೂಷಿಯಲ್ ಆಗಿತ್ತು. ಅವಾಗಿರೋ ಟೀಮ್ ಇಂಡಿಯಾನೇ ಬೇರೆ, ಈಗಿರೋ ಟೀಮ್ ಇಂಡಿಯಾನೇ ಬೇರೆ ಅಂತ ನನಗೇನು ಅನಿಸ್ತಿದೆ. ಟೋಟಲ್ಗೆ 30 ಮ್ಯಾಚನ್ನು ಆಡೋರೆ. 30 ಮ್ಯಾಚ್ ಸ್ಟಾರ್ಟ್ ನೋಡಿದ್ರೆ ಇಂಡಿಯಾ 19 ಮ್ಯಾಚ್ ಇದೆ. 19 ಮ್ಯಾಚ್ನ ಗೆದ್ದವ್ರೆ. ವೆಸ್ಟ್ ಇಂಡೀಸ್ ಇಲ್ಲಿ 10 ಮ್ಯಾಚ್ನ ಗೆದ್ದವ್ರೆ. 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಇಂಡಿಯಾ ಪರ್ಸೆಂಟೇಜ್ ಬಂದ್ಬಿಟ್ಟು 63 ಆಗಿದೆ. ಇಲ್ಲಿ ಮೇನ್ ಗುರು ಇವೆಲ್ಲ ಏನೇ ಸ್ಟಾರ್ಟ್ಗಳಿದ್ರು ಒಟ್ಟಿನಲ್ಲಿ ವೆಸ್ಟ್ ಇಂಡೀಸ್ ಈಗಿರೋ ಟೀಮ್ ಬೇರೆ, ಅವಾಗಿರೋ ಟೀಮ್ ಬೇರೆ. ಇಂಡಿಯಾ ಈಗಿರೋ ಟೀಮ್ ಬೇರೆ, ಅವಾಗಿರೋ ಟೀಮ್ ಬೇರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ
ಒಂಚೂರು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಇಂದಾಗ ಒಟ್ನಲ್ಲಿ ಇಂಡಿಯಾ ಲಾಸ್ಟ್ ಮೂಮೆಂಟ್ ಅವ್ರಿಗೂ ಇಂಡಿಯಾದವರು ಬಿಟ್ಕೊಡಲ್ಲ, ವೆಸ್ಟ್ ಇಂಡೀಸ್ ಅವರು ಬಿಟ್ಕೊಡಲ್ಲ. ಒಟ್ನಲ್ಲಿ ಲಾಸ್ಟ್ ಓವರ್ ಒಂಚೂರು ನಿಗಾ ವಹಿಸ್ಬೇಕು. ಯಾಕೆಂದರೆ ವೆಸ್ಟ್ ಇಂಡೀಸ್ ಅವರು ಲಾಸ್ಟ್ ಓವರಲ್ಲಿ ಚೆಚ್ಚಿ ಕೆಡಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಯಾಕೆಂದರೆ ಇವ್ರಿಗೆ ಎಷ್ಟು ಬಾಲ್ ಇದ್ರೂ ಏನು ಮ್ಯಾಟ್ರ್ ಆಗಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಇವರು 10 ಬಾಲ್ಗೆ 20 ರನ್ ಇದ್ರೂ ಏನು ಮ್ಯಾಟ್ರ್ ಆಗಲ್ಲ. ಯಾಕೆಂದರೆ ವೆಸ್ಟ್ ಇಂಡೀಸ್ ಅವರು ಅಂಥ ಘಟಗಳು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಇದು ಮ್ಯಾಚ್ ವಿಚಾರದಲ್ಲಿ, ಪಿಚ್ ವಿಚಾರದಲ್ಲಿ ಏನು ಮ್ಯಾಟ್ರ್ ಆಗಲ್ಲ. ಒಟ್ಟಲ್ಲಿ ಇಂಡಿಯಾ ಹೆಂಗೆ ತೊಗೊಂಡು ಹೋಗ್ತಾರೆ ಅದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ವೆಸ್ಟ್ ಇಂಡೀಸರು ಎಂಥ ಕ್ರೂಷಿಯಲ್ ಇದ್ದರೂ, ಯಾವುದೇ ಮ್ಯಾಟ್ರ್ ಇದ್ದರೂ ಒಟ್ಟಿನಲ್ಲಿ ಏನು ಮ್ಯಾಟ್ರ್ ಆಗಲ್ಲ. ಕೊನೆಗೆ ಮ್ಯಾಚ್ನ ಗೆಲ್ಲೋ ಮೂಮೆಂಟ್ನ ತಗೊಂಡು ಹೋಗ್ತಾರೆ ಹೊರತು ಇಂಡಿಯಾದವರು ಗೆಲ್ಲೋ ಮೂಮೆಂಟ್ನ ತಗೊಂಡೋಗಲ್ಲ. ಲಾಸ್ಟ್ವರೆಗೂ ಇವರು ಟಕ್ಕರ್ ಕೊಡಬೇಕು ಗುರು, ಟಕ್ಕರ್ ಕೊಡಲ್ಲ. ಒಂಚೂರು ಲಾಸ್ಟಲ್ಲಿ ಬಿಟ್ಕೊಡೋ ಚಾನ್ಸಸ್ ಇದ್ದೇ ಇರುತ್ತೆ. ಆದರೆ ವೆಸ್ಟ್ ಇಂಡೀಸವರು ಕೊನೆವರೆಗೂ ಬಿಟ್ಕೊಡಲ್ಲ. ಮ್ಯಾಚ್ನ ಬುಡಕ್ಕೆ ತೊಗೊಂಡೋಗಿ ಮ್ಯಾಚ್ನ ಗೆಲ್ತಾರೆ ಹೊರತು ಇಂಡಿಯಾದವರು ಲಾಸ್ಟಲ್ಲಿ ಕೊನೆಗೆ ಮ್ಯಾಚ್ನೇ ಬಿಟ್ಬಿಡ್ತಾರೆ. ಏನಾಗಲ್ಲ ಬಿಡು, ಹೋದ್ರೆ ಹೋಯ್ತೀವಿ ಮನೆಗೆ ಅನ್ನೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ನಲ್ಲಿ ಸೆಮಿಫೈನಲ್ ಅಂದಾಗ ಒಂಚೂರು ಇಂಡಿಯಾದವರು ನಿಗಾ ವಹಿಸಿ ಆಡಬೇಕು. ಯಾಕೆಂದರೆ ಹೋದ ಸತಿ 2016ರಲ್ಲಿ ಫೈನಲ್ಗೆ ಬಂದು ಗೆದ್ದವ್ರೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇವರು ಎಂಥ ಬಲಿಷ್ಠ ಮ್ಯಾಚ್ಗಳೇ ಇದ್ದರೂ, ಎಂಥ ಕ್ರೂಷಿಯಲ್ ಇದ್ದರೂ ಮ್ಯಾಚ್ಗಳನ್ನ ಬಿಟ್ಕೊಡೋದಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಯಾಕೆಂದರೆ ಇಲ್ಲಿ ವೆಸ್ಟ್ ಇಂಡೀಸ್ ಅಂದಾಗ ದಡ ಬುಡ ಬ್ಯಾಟ್ಸ್ಮನ್ಗಳಂತೂ ಬರ ಏನಿಲ್ಲ, ಆಲ್ರೌಂಡರ್ಗಂತೂ ಬರನೇ ಇಲ್ಲ ವೆಸ್ಟ್ ಇಂಡೀಸಲ್ಲಿ. ಇಂಡಿಯಾದಲ್ಲಿ ಆಲ್ರೌಂಡರ್ಗೆ ಸಿಕ್ಕಾಪಟ್ಟೆ ಬರ ಇದೆ. ಇಂಡಿಯಾ ಒಂಚೂರು ಬೌಲಿಂಗಲ್ಲೂ ಒಂಚೂರು ಕನ್ವಿನ್ಸಾಗಿ ಕಾಣ್ತಿಲ್ಲ. ಬ್ಯಾಟಿಂಗಲ್ಲಿ ಏನೋ ಜಿಂಬಾಬ್ವೆ ವಿರುದ್ಧ ಒಂಚೂರು ಕನ್ವಿನ್ಸಿಂಗಾಗಿ ಕಾಣ್ತಿದೆ, ಆದರೂ ಅದು ಕನ್ವಿನ್ಸಾಗಿ ಇಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಈಗ ಕನ್ವಿನ್ಸಿಂಗಾಗಿ ಗೆಲ್ಲೇಬೇಕು ಗುರು, ಇಲ್ಲಾಂದರೆ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈ ಮ್ಯಾಚ್ ಹೋದರೆ ಡೈರೆಕ್ಟ್ ಮನೆಗೆ. ಏನು 1 ಚಾನ್ಸ್ ಇಲ್ಲ, 2 ಚಾನ್ಸ್ ಇಲ್ಲ. ಒಟ್ನಲ್ಲಿ ರನ್ ಮ್ಯಾಟ್ರ್ ಆಗುತ್ತಾ ಅಂದರೆ, ರನ್ ರೇಟ್ ಮ್ಯಾಟ್ರ್ ಆಗುತ್ತಾ ಅಂದರೆ ಅವ್ರದ್ದು ಸಿಕ್ಕಾಪಟ್ಟೆ ರನ್ ರೇಟ್ ಮ್ಯಾಟ್ರ್ ಆಗುತ್ತೆ. ಇವೆಲ್ಲ ಏನೇ ರನ್ ರೇಟ್ ಇದ್ದರೂ ಇಂಡಿಯಾ ಒಂದೇ ಮ್ಯಾಚ್ ಗೆಲ್ಲೇಬೇಕು ಗುರು, ಅಷ್ಟೇ. ಎಂಥ ರನ್ ಯಾರು ಇರಲಿ, ಎಷ್ಟೇ ರನ್ ಇರಲಿ, ಮ್ಯಾಚ್ ಗೆಲ್ಲಿಲ್ವಾ ಮ್ಯಾಚ್ ಮುಗೀತು ಅಷ್ಟೇ, ವರ್ಲ್ಡ್ ಕಪ್ ಮುಗೀತು. ಇಂಡಿಯಾ ಮನೆಗೆ ರಿಟರ್ನ್ ಬರ್ತಿರ್ಬೇಕು ಅಷ್ಟೇ ಹೊರತು ಇನ್ನೇನು ಇಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ವೆಸ್ಟ್ ಇಂಡೀಸ್ ಅವರು ಕೊನೆವರೆಗೂ ಟಕ್ಕರ್ ಕೊಟ್ಟೇ ಕೊಡ್ತಾರೆ, ಇಂಡಿಯಾದವರು ಟಕ್ಕರ್ ಕೊಟ್ಟೇ ಕೊಡ್ತಾರೆ. ಒಟ್ಟಿನಲ್ಲಿ ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾದಲ್ಲಿ ಇಂಡಿಯಾ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಒಂಚೂರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದಾಗೆಲ್ಲ ಇಂಡಿಯಾ ತೀರಾ ಒನ್ ಸೈಡ್ ಮ್ಯಾಚ್ ಮಾಡಿಕೊಂಡು ಈಸಿಯಾಗಿ ಗೆಲ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಒಂಚೂರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸಲ್ಲಿ ಕೊನೆಯವರೆಗೂ ಇಂಡಿಯಾ ತಗೊಂಡೋಗಿ ಮ್ಯಾಚ್ನ ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ವೆಸ್ಟ್ ಇಂಡೀಸ್ ಅವರು ಹಂಗೆ ಟಕ್ಕರ್ ಕೊಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚ್ನ ಗೆಲ್ಲಬೇಕು ಗುರು, ಅಷ್ಟೇ. ಫೈನಲಲ್ಲಿ ಸೆಮಿಫೈನಲ್ ಇದು, ಅರ್ಥ ಮಾಡ್ಕೊಳ್ಳಿ ನೀವೇ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ರಿವ್ಯೂ ವಿಡಿಯೋನ ಮಾಡಿದ್ದೀನಿ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಪ್ರಿವ್ಯೂ ವಿಡಿಯೋನ ಮಾಡಿದ್ದೀನಿ. ಈ 2 ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಗುರು. 316 ಸಬ್ಸ್ಕ್ರೈಬ್ನೇ ಮಾಡಿದ್ದೀರಾ, ಬೇಗ 1000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿ. ಈ ವರ್ಲ್ಡ್ ಕಪ್ ಮುಗಿಸಲಿ ಅಟ್ಲೀಸ್ಟ್ ಒಂದು 500 ಸಬ್ಸ್ಕ್ರೈಬರ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ರಿವ್ಯೂ ವಿಡಿಯೋದಲ್ಲಿ ಇಂಡಿಯಾ ಫೈನಲ್ಗೆ ಹೋಗ್ತಾರಾ ಇಲ್ಲ ಸೆಮಿಫೈನಲ್ ಸೋಲ್ತಾರಾ ಕಮೆಂಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಸುಮಾರು ಜನ ವಿಡಿಯೋ ನೋಡ್ಬಿಡ್ತೀರಾ ಗುರು, ಸಬ್ಸ್ಕ್ರೈಬ್ ಮಾಡಲ್ಲ, ಒಂದು ಲೈಕು ಮಾಡಲ್ಲ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಒಟ್ಟಿನಲ್ಲಿ ಏನೇ ಹೇಳಿದ್ರು ಏನೇ ಮಾಡಿದ್ರು ಗುರು, ನೀವಂತೂ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೋತಿಲ್ಲ. ಫ್ರೀಯಾಗಿದೆ, ಏನೂ ಆಗಲ್ಲ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಏನಾಗುತ್ತೆ, ಒಂದು ಸಬ್ಸ್ಕ್ರೈಬಿಂದ ಏನೂ ಆಗೋದಿಲ್ಲ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.